ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಇಲ್ಲಿ ಮುಖ್ಯವಾಗಿ ಗಮನಿಸೋದೇನಪ್ಪ ಅಂತಂದರೆ, ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತೇವೆ, ನಾವು ಪ್ರಾರ್ಥನೆ ಮಾಡಿದರೆ ಈ ಲೋಕದಲ್ಲಿ ದೊಡ್ಡ ದೊಡ್ಡ ರಾಜರ ತೀರ್ಮಾನಗಳು ಬದಲಾಗ್ತವಂತೆ. ಸತ್ಯವೇದದಲ್ಲಿ ಅದು ನಡೆದಿದೆ. ದೇವರು ನಮ್ಮನ್ನು ಒಂದು ಉದ್ದೇಶಕ್ಕಾಗಿ ಕರೆದಿದ್ದಾರೆ, ಸುಮ್ಮನೆ ಕರೆದಿಲ್ಲ. ನಾವು ಪರಲೋಕದಲ್ಲಿರುವ ಅನ್ನುವ ಒಂದು ಪದವನ್ನು ಬಳಸ್ತೇವೆ. ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ಪರಲೋಕದ ಸಾರ್ವಭೌಮನಾಗಿ ಅಥವಾ ಸರ್ವಶಕ್ತನಾಗಿ ಆಳುತ್ತಿರುವವರಿಗೆ ಅನ್ನುವಂಥದ್ದನ್ನು ನಮ್ಮ ಪ್ರಾರ್ಥನೆಗಳಲ್ಲಿ ಅಂದರೆ ಪರಲೋಕದಲ್ಲಿ ಆಸೀನನಾಗಿರ್ತಕ್ಕಂಥವನು ಯಾರಪ್ಪ ಅಂತಂದರೆ ಯೇಸು ಸ್ವಾಮಿ. ನೀವು ಹಳೆಯ ಒಡಂಬಡಿಕೆಯಲ್ಲಿ ದೇವರ ಪರಮಾಧಿಕಾರವನ್ನು ನಾವು ನೋಡ್ತೇವೆ. ಅಲ್ಲಿ ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ, ನಾನೇ ಭೂಲೋಕದ ಸರ್ವಾಧಿಕಾರಿ ಆಗಿರುವೆನು. ಇದು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಕೀರ್ತನೆಗಳು 46:10 ನೀವು ನೋಡಿ, ಅಲ್ಲಿ ಶಾಂತವಾಗಿರ್ರಿ, ನಾನೇ ದೇವರಾಗಿದ್ದೇನೆಂದು ತಿಳಿದುಕೊಳ್ಳಿರಿ, ಜನಾಂಗಗಳಲ್ಲಿ ಉನ್ನತವಾಗಿರುವೆನು, ಭೂಮಿಯಲ್ಲಿ ನಾನು ಹೆಚ್ಚಿಸಲ್ಪಡುವನು. ಇದು ದೇವರ ವಾಕ್ಯ. ಅಂದರೆ ಇಡೀ ಲೋಕಕ್ಕೆ ಶ್ರೇಷ್ಠ ಪರಮಾಧಿಕಾರಿಯಾಗಿದ್ದಾರೆ ಯೆಹೋವ. ಬಹುಶಃ ಈ ದಿನಗಳಲ್ಲಿ ಬಹುದೊಡ್ಡ ನಿಜಾಂಶ ಏನಪ್ಪ ಅಂತಂದರೆ, ನಾವು ದೇವರನ್ನು ಮರೆತು ಬಿಟ್ಟಿದ್ದೇವೆಯಾ ಅಂತೇಳಿ ಅನೇಕ ಸಲ ಅನ್ನಿಸ್ತದೆ. ನಾವು ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳಬೇಕಾಗಿದೆ. ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತದಲ್ಲಿ ಆಹಾರ, ನಿದ್ರೆ ಹೇಗೆ ನಮಗೆ ಮುಖ್ಯವೋ ಹಾಗೆ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆಗೆ ಹೆಚ್ಚು ಮನ್ನಣೆಯನ್ನು ಕೊಡಬೇಕಾಗಿದೆ. 1 ತಿಮೋತಿ 2:1-2 ನಾವು ನೋಡ್ತೇವೆ. ಎಲ್ಲಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರವೂ ಅರಸುಗಳಲ್ಲಿಯೂ ಎಲ್ಲ ಅಧಿಕಾರಿಗಳಲ್ಲಿಯೂ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಎಚ್ಚರಿಸುತ್ತೇನೆ. ನೋಡಿ, ಮುಖ್ಯವಾಗಿ ನಾವು ಮನುಷ್ಯರಿಗೋಸ್ಕರ ಏನು ಮಾಡಬೇಕು? ಅಧಿಕಾರಿಗಳಿಗೋಸ್ಕರ ಏನು ಮಾಡಬೇಕು? ಅರಸರಿಗೋಸ್ಕರ ಏನು ಮಾಡಬೇಕು? ವಿಜ್ಞಾಪನೆ ಜೊತೆಗೆ ಪ್ರಾರ್ಥನೆ, ಮನವಿಗಳ ಜೊತೆಗೆ ನಾವು ಕೃತಜ್ಞತಾಸ್ತುತಿ. ಅಪ್ಪ, ನೀವು ಒಳ್ಳೆಯವರಯ್ಯ, ಸ್ತೋತ್ರ. ನನಗೆ ಉಸಿರು ಕೊಟ್ಟಿದ್ದೀರಯ್ಯ, ಸ್ತೋತ್ರ. ನನ್ನ ಕುಟುಂಬ ಕಟ್ಟಿದ್ದೀರಯ್ಯ, ಸ್ತೋತ್ರ. ನನಗೆ ಆರೋಗ್ಯ ಕೊಟ್ಟಿದ್ದೀರಯ್ಯ, ಸ್ತೋತ್ರ. ನನಗೊಂದು ಒಳ್ಳೆ ಸಭೆ ಕೊಟ್ಟಿದ್ದೀರಯ್ಯ, ಸ್ತೋತ್ರ. ನನಗೊಳ್ಳೆ ಮಕ್ಕಳನ್ನು ಕೊಟ್ಟಿದ್ದೀರಯ್ಯ, ಸ್ತೋತ್ರ. ನನಗೊಂದು ಒಳ್ಳೆ ಕುಟುಂಬ ಕೊಟ್ಟಿದ್ದೀರಯ್ಯ, ಸ್ತೋತ್ರ. ನನಗೊಳ್ಳೆ ಧರ್ಮಪತ್ನಿಯನ್ನು ಕೊಟ್ಟಿದ್ದೀರಯ್ಯ, ಸ್ತೋತ್ರ. ಹೀಗೆ ಸ್ತೋತ್ರ ಮಾಡ್ತಾ ಮಾಡ್ತಾ ನಮ್ಮ ಪ್ರಾರ್ಥನೆಗಳನ್ನು ಅರಿಕೆ ಮಾಡೋಣ. ಸ್ತೋತ್ರ ಮಾಡ್ತಾ ಮಾಡ್ತಾ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಮಹತ್ವಗಳನ್ನು ಕೊಂಡಾಡೋಣ. ಸ್ತೋತ್ರ ಮಾಡ್ತಾ 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 ಶಾಂತಿ ಸಮಾಧಾನಗಳನ್ನು ಹೊಂದಿಕೊಳ್ಳೋಣ. ಸ್ತೋತ್ರ ಮಾಡ್ತಾ ಮಾಡ್ತಾ ಅದ್ಭುತಗಳನ್ನು ಪಡೆದುಕೊಳ್ಳೋಣ. ಆಗ ದೇವರು ನಮ್ಮನ್ನು ಉನ್ನತಕ್ಕೆ ನಡೆಸುವವರಾಗಿದ್ದಾರೆ. ಜ್ಞಾನೋಕ್ತಿಗಳು ನೀವು ನೋಡಿ, 21:1 ನೀವು ನೋಡುವುದಾದರೆ, ಅಲ್ಲಿ ದೇವರು ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ. ಜ್ಞಾನೋಕ್ತಿಗಳು 21 ಭಾಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. ನೀರಿನ ನದಿಗಳಂತೆ ಅರಸನ ಹೃದಯವು ಕರ್ತನ ಕೈಯಲ್ಲಿದೆ, ನನಗೆ ಇಷ್ಟವಾದ ಕಡೆಗೆ ಅದನ್ನು ತಿರುಗಿಸುತ್ತಾನೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ದೇವರು ನಮ್ಮನ್ನು ಉನ್ನತಕ್ಕೆ ನಡೆಸುವವರಾಗಿದ್ದಾರೆ. ಪರಿಪೂರ್ಣವಾದಂಥ ಒಂದು ಭದ್ರತೆಯನ್ನು ಕೊಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ದೇವ, ಸಹಾಯ ಮಾಡು ಸ್ವಾಮಿ. ರಾಜ, ಸಹಾಯ ಮಾಡು ಸ್ವಾಮಿ. ಒಂದು ಪರಲೋಕದ ಬೆಂಕಿ ಮಕ್ಕಳನ್ನು ಮುಟ್ಲಿ ಸ್ವಾಮಿ. ದೇವರೇ, ನಿಮ್ಮ ಸಹಾಯ ಬರಲಿ ಸ್ವಾಮಿ. ಅದ್ಭುತ ಮಾಡು ಸ್ವಾಮಿ. ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಪರಮ ತಂದೆಯೇ. ಆಮೇನ್.